ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇಂದ ಪ್ರಾರಂಭ ಮಾಡೋದಾದ್ರೆ, ನಮ್ಮ ಟ್ರಿಪಲ್ ಎಚ್ ಅವರು 2025ರ ಹಾಲ್ ಆಫ್ ಫೇಮ್ ಗೆ ಅಫಿಷಿಯಲ್ ಆಗಿ ಇಂಡಕ್ಟ್ ಆಗಿದ್ದಾರೆ. ಅಂಡ್ ಈ ಬಾರಿಯ ಹಾಲ್ ಆಫ್ ಫೇಮ್ ನ ನಮ್ಮ ಟ್ರಿಪಲ್ ಎಚ್ ಅವರು ಲೀಡ್ ಮಾಡ್ತಾ ಇದ್ದಾರೆ, ಅದನ್ನ ಅವರು ಹೆಡ್ಲೈನ್ ಮಾಡ್ತಾ ಇದ್ದಾರೆ. ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾರೆ ಟೌನ್ ಹಾಲ್ ಅಲ್ಲಿ. ಅಂಡ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಒಂದು ಸರ್ಪ್ರೈಸ್ ನ ಕೊಡೋದಕ್ಕೆ ಶಾನ್ ಮೈಕಲ್ಸ್ ಹಾಗೆ ಅಂಡರ್ಟೇಕರ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇವರಿಬ್ರು ನಮ್ಮ ಟ್ರಿಪಲ್ ಎಚ್ ಅವ್ರನ್ನ, ನೀನು ಈ ಬಾರಿಯ ಹಾಲ್ ಆಫ್ ಫೇಮ್ ನ ಲೀಡ್ ಮಾಡ್ತಾ ಇದೀಯಾ ಅಂಡ್ ನೀನು ಯಾವ ಸ್ಥಾನದಲ್ಲಿ ಇರಬೇಕಿತ್ತೋ ಆ ಸ್ಥಾನಕ್ಕೆ ಹೋಗ್ತಾ ಇದೀಯಾ. ನೀನು DX ಅಲ್ಲಿ ಹಾಲ್ ಆಫ್ ಫೇಮ್ ಆಗಿದೆ, ಬಟ್ ಈಗ ನಿನ್ನ ಸರ್ದಿ ಬಂದಿದೆ, ನೀನು ಇಂಡಿವಿಜುವಲ್ ಆಗಿ ಈ ಬಾರಿಯ ಹಾಲ್ ಆಫ್ ಫೇಮ್ ನ ಲೀಡ್ ಮಾಡ್ತಾ ಇದೀಯಾ ಅಂತ ನಮ್ಮ ಶಾನ್ ಮೈಕಲ್ಸ್ ಹಾಗೆ ಅಂಡರ್ಟೇಕರ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಶಾಕ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ಫೈನಲ್ ಆಗಿ ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರು ಕೂಡ ಟ್ರಿಪಲ್ ಎಚ್ ಅವ್ರನ್ನ ಬಂದು ಜಾಯ್ನ್ ಆಗ್ತಾರೆ. ಸೊ ಒಂದು ಆಸಮ್ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಬಾರಿಯ ಹಾಲ್ ಆಫ್ ಫೇಮ್ ನ ನಮ್ಮ ಟ್ರಿಪಲ್ ಎಚ್ ಅವರು ಹೆಡ್ಲೈನ್ ಮಾಡ್ತಾ ಇದ್ದಾರೆ. ನೋಡೋಣ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಯಾರು ಇಂಡಕ್ಟ್ ಮಾಡ್ತಾರೆ ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಹಾಲ್ ಆಫ್ ಫೇಮ್ ಸ್ಪೀಚ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ಬಗ್ಗೆ. ಮಂಡೇ ನೈಟ್ ರೋ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ಈ ವಾರದ ವ್ಯೂವರ್ಶಿಪ್ ಅಲ್ಲ, ಬದಲಿಗೆ ಕಳೆದ ವಾರದ ವ್ಯೂವರ್ಶಿಪ್ ಅಂತಾನೆ ಹೇಳ್ಬಹುದು. ಕಳೆದ ವಾರಕ್ಕಿಂತ ಕಳೆದ ವಾರದ ಮಂಡೇ ನೈಟ್ ರೋ ವ್ಯೂವರ್ಶಿಪ್ 3.7 ಮಿಲಿಯನ್ ಬಂದಿತ್ತು, ಬಟ್ ಕಳೆದ ವಾರದ ಮಂಡೇ ನೈಟ್ ರೋ ವ್ಯೂವರ್ಶಿಪ್ 3 ಮಿಲಿಯನ್ ಬಂದಿದೆ. ಸೊ ದಿನೇ ದಿನೇ ಡೌನ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಮಂಡೇ ನೈಟ್ ರೋ ವ್ಯೂವರ್ಶಿಪ್. ನೋಡೋಣ ಗೈಸ್, ಈ ವಾರ ಮಂಡೇ ನೈಟ್ ರೋ ಮಾತ್ರ ಬ್ಯಾಂಗರ್ ಶೋ ಆಗಿತ್ತು, ಗೋ ಹೋಮ್ ಎಡಿಷನ್ ಕೂಡ ಆಗಿತ್ತು. ಸೊ ಈ ವಾರ ಡೌನ್ ಆಗುತ್ತೋ ಅಪ್ ಆಗುತ್ತೋ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರ ಬಗ್ಗೆ. ಟ್ರಿಶ್ ಸ್ಟ್ರಾಟಸ್ ಅವರು ಕೂಡ ನಮಗೆ ಈ ಬಾರಿಯ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಫ್ ಕೋರ್ಸ್ ಗೈಸ್, ಇಡೀ ರಾಸ್ಟರ್ ನ ವಿಮೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾರೆ. NXT ಇಂದ ಆಗಿರ್ಬೋದು, TNA ಇಂದ ಆಗಿರ್ಬೋದು, ಹಾಗೆ ಲೆಜೆಂಡ್ಸ್ ಗಳ ಅಪಿರಿಯನ್ಸ್ ಕೂಡ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರು ಕೂಡ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ ಗಳು ಬರ್ತಾ ಇದೆ. ಬರೀ ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರು ಮಾತ್ರ ಅಲ್ಲ ಗೈಸ್, ಪ್ರಾಬಬ್ಲಿ ನಮಗೆ AJ Lee ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಯಾಕಪ್ಪ ಅಂದ್ರೆ ಅದನ್ನ ನಮ್ಮ CM ಪಂಕ್ ಅವರೇ ರೀಸೆಂಟ್ ಆಗಿ ಸ್ಪಾಯಿಲ್ ಮಾಡಿದ್ದಾರೆ. CM ಪಂಕ್ ಅವರ ಬಳಿ ಬ್ಯಾಕ್ ಸ್ಟೇಜ್ ಅಲ್ಲಿ ಹಂಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇರುತ್ತೆ. ಈ ಬಾರಿ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಯಾರು ರಿಟರ್ನ್ ಆಗಬಹುದು, ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಎಲ್ಲರ ಬಳಿನೂ ಕೂಡ ಕೇಳ್ತಾ ಇರ್ತಾರೆ. ಅಂಡ್ CM ಪಂಕ್ ಅವರ ಬಳಿ ಕೇಳಿದಾಗ ಒಂದು ತುಂಬಾನೇ ದೊಡ್ಡ ನೇಮ್ ಇದೆ, ಅದನ್ನ ನಾನಿಲ್ಲಿ ಸ್ಪಾಯಿಲ್ ಮಾಡೋದಿಲ್ಲ ಅಂತ ನಮ್ಮ CM ಪಂಕ್ ಅವರು ಹೇಳಿದ್ದಾರೆ. ಸೊ CM ಪಂಕ್ ಅವರ ಪ್ರಕಾರ ಆ ಒಂದು ದೊಡ್ಡ ನೇಮು ಪ್ರಾಬಬ್ಲಿ ಅವರ ಪತ್ನಿ AJ Lee ಅವರದೇ ಆಗಿರ್ತಾರೆ. ಸೊ ಪ್ರಾಬಬ್ಲಿ ಗೈಸ್, ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ರಾಯಲ್ ರಂಬಲ್ ಅಲ್ಲಿ AJ Lee ಅವರ ರಿಟರ್ನ್. ಸೊ CM ಪಂಕ್ ಅವರು ಕೂಡ ಕಂಪನಿಗೆ ಬಂದಾಗಿದೆ ಅಂಡ್ ಅವರು ಪಕ್ಕ AJ Lee ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ರಾಯಲ್ ರಂಬಲ್ ಅಲ್ಲಿ, ಅದು ಕೂಡ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನಮಗೆ ಲೆಜೆಂಡ್ಸ್ ಗಳ ಎಂಟ್ರಿಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ವೈಟ್ 6 ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ವೈಟ್ 6 ಅವರ WWE ರಿಟರ್ನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ WWE ಅವರು ತೋರಿಸಿದ್ರು. ಒಂದು ರೀತಿ ಬ್ಯಾಡ್ ಆಸ್ ಆಗಿ ನಮಗೆ ಅವರ ರಿಟರ್ನ್ WWE ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಕೆಲವೊಂದಷ್ಟು ಫ್ಯೂಡ್ಸ್ ಗಳು ಕೂಡ ನೋಡೋದಕ್ಕೆ ಸಿಕ್ತು. ನಮ್ಮ ಚಾಟ್ ಗೇಬಲ್ ಅವರ ಜೊತೆ ಆಗಿರಬಹುದು ಅಂಡ್ ಹಾಗೆ ನಮ್ಮ ಕೇರಿಯನ್ ಕ್ರಾಸ್ ಅವರ ಜೊತೆ ಆಗಿರಬಹುದು, ಒಂದು ಚಿಕ್ಕ ಪುಟ್ಟ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಸಡನ್ ಆಗಿ ವೈಟ್ 6 ನ WWE ಅವರು ಮಂಡೇ ನೈಟ್ ರೋ ಇಂದ ಸ್ಮ್ಯಾಕ್ ಡೌನ್ ಗೆ ಟ್ರಾನ್ಸ್ಫರ್ ಮಾಡಿದ್ರು, ಟ್ರಾನ್ಸ್ಫರ್ ವಿಂಡೋ ಮುಖಾಂತರ. ಆದ್ರೂ ಕೂಡ ನಮಗೆ ಮಂಡೇ ನೈಟ್ ರೋ ಅಲ್ಲಿ ವೈಟ್ 6 ಅವರು ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ತುಂಬಾ ದಿನದಿಂದ ಟೆಲಿವಿಷನ್ ಅಲ್ಲಿ ವೈಟ್ 6 ಅವರು ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಈಗ ರೀಸನ್ ಕೂಡ ರಿವೀಲ್ ಆಗಿದೆ. ನಾನು ಮೊದಲೇ ನಿಮಗೆ ತಿಳಿಸಿದ್ದೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಇವರ ಬುಕ್ಕಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ. ಅಂಡ್ ಆ ಒಂದು ಪ್ರಾಬ್ಲಮ್ ಇಂಜುರಿ ಅಂತೆ. ವೈಟ್ 6 ಫ್ಯಾಕ್ಷನ್ ಅಲ್ಲಿ ಯಾರೋ ಒಬ್ಬರಿಗೆ ಇಂಜುರಿ ಆಗಿದೆಯಂತೆ. ಅಂಡ್ ಅದಕ್ಕೋಸ್ಕರ ಇವರೆಲ್ಲರೂ ಕೂಡ ಟಿವಿ ಪ್ರೋಗ್ರಾಮಿಂಗ್ ಇಂದ ಆಫ್ ಅಲ್ಲಿದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಅದೆಲ್ಲದೂ ಕೂಡ ಸರಿಯಾದ್ರೆ ಆದಷ್ಟು ಬೇಗ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ವೈಟ್ 6 ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತೆ. ಏನಿಲ್ಲ ಗಾಯ್ಸ್, ಬ್ರೇ ವೈಟ್ ಅವರ ಲೆಗಸಿನ ಕಂಟಿನ್ಯೂ ಮಾಡೋದಕ್ಕೋಸ್ಕರ WWE ಅವರು ಇದನ್ನ ನಡೆಸ್ತಾ ಹೋಗ್ತಾ ಇದೆ. ಯಾಕಂದ್ರೆ ಸರಿಯಾಗಿ ನೋಡೋದಾದ್ರೆ, ಅವರು ಬಂದು ತುಂಬಾ ತಿಂಗಳಾದ್ರೂ ಕೂಡ ಏನು ಅಂತ ಅದ್ಭುತವಾದ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಬರೀ QR ಕೋಡ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅದು ನೆಕ್ಸ್ಟ್ ಅಂತ ನೋಡೋಣ. ಯಾವ್ದಾದ್ರು ಮೈನ್ ಸ್ಟೋರಿ ಲೈನ್ ಒಳಗಡೆ ವೈಟ್ 6 ನ ಇಳಿಸಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರಿಗೂ ಕೂಡ ಒಂದು ಬೆಲೆ ಬಂದಂಗ ಆಗುತ್ತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಲಿಟರಲಿ ಗೈಸ್, ಟ್ವಿಟರ್ ಅಲ್ಲಿ ಇವರ ಫ್ಯಾನ್ಸ್ ಗಳು ಫ್ಯಾನ್ ವಾರ್ ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇದಕ್ಕೆಲ್ಲದಕ್ಕೂ ಮೇನ್ ರೀಸನ್ ನಮ್ಮ ರೋಮನ್ ರೈನ್ಸ್ ಅವರು ರೀಸೆಂಟ್ ಆಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಗ್ಗೆ. ನಮ್ಮ ರೋಮನ್ ರೈನ್ಸ್ ಅವರು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ,
ಕೋಡಿ ರೋಡ್ಸ್ ಬೆಟರ್ ಚಾಂಪಿಯನ್. ಅಫ್ಕೋರ್ಸ್ ಅವನು ನನ್ನನ್ನ ಸೋಲ್ಸಿದಾನೆ, ಅವನು ಬೆಟರ್ ಚಾಂಪಿಯನ್ ಆಗಬೇಕಾಗಿತ್ತು. ಬಟ್ ನನ್ನ ಪ್ರಕಾರ ಅವನು ಆ ರೀತಿ ಮಾಡಿಲ್ಲ. ಯಾಕಂದ್ರೆ ಕೋಡಿ ರೋಡ್ಸು ನನ್ನ ಸುತ್ತಮುತ್ತ ಇದ್ದಾಗ ಮಾತ್ರ ಅವನಿಗೆ ಬೆಲೆ ಸಿಗುತ್ತೆ. ನನ್ನ ಜೊತೆ ಇನ್ವಾಲ್ವ್ ಆದಾಗ, ಬ್ಲಡ್ ಲೈನ್ ಸ್ಟೋರಿಲಿನಲ್ಲಿ ಇನ್ವಾಲ್ವ್ ಆದಾಗ ಮಾತ್ರ ಅವನಿಗೆ ಒಂದು ಹೈಪ್ ಸಿಗುತ್ತೆ. ಅಂಡ್ ಇದು ಮುಂದೆನೂ ಕೂಡ ಕಂಟಿನ್ಯೂ ಆಗುತ್ತೆ. ನಾನು ಇಲ್ದಲೆ ಕೋಡಿ ರೋಡ್ಸ್ ಬೋರಿಂಗ್ ಅನ್ನೋ ರೀತಿಲಿ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂಡ್ ಇದನ್ನ ಸ್ವಲ್ಪ ಜನ ಅಗ್ರಿ ಮಾಡ್ತಾರೆ, ಸ್ವಲ್ಪ ಜನ ಡಿಸ್ಅಗ್ರಿ ಮಾಡ್ತಾರೆ. ನಾನು ನೋಡೋದಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಸ್ಟಾರ್ಟಿಂಗ್ ಟೈಟಲ್ ರೈನ್ ನಲ್ಲಿ ನಾನು ಇದನ್ನ 100% ಅಗ್ರಿ ಮಾಡ್ತೀನಿ. ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಬಂದು ಚಾಂಪಿಯನ್ಶಿಪ್ ಮ್ಯಾಚ್ ಒಳಗಡೆ ಯಾವಾಗ ಇನ್ವಾಲ್ವ್ ಆದ್ರು, ಫಿನಿಶ್ ದ ಸ್ಟೋರಿ ಅನ್ನೋ ಒಂದು ಟ್ಯಾಗ್ ಲೈನ್ ಅವರ ಸ್ಟೋರಿ ಲೈನ್ ಅಲ್ಲಿ ಯಾವಾಗ ಕನೆಕ್ಟ್ ಆಯ್ತು, ಅಲ್ಲಿಂದ ರೋಮನ್ ರೈನ್ಸ್ ಅವರ ಜೊತೆನೆ ನಮ್ಮ ಕೋಡಿ ರೋಡ್ಸ್ ಅವರು ಯೂಸ್ ಮಾಡ್ಕೊಂಡು ಹೈಪ್ ಅಲ್ಲಿ ಇದ್ರು. ಅದಾದ್ಮೇಲೆ ರಸಲ್ ಮೇನಿಯಾ ಮುಗಿದ್ಮೇಲೆ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಫ್ಯೂಡ್ ನೋಡೋದಕ್ಕೆ ಸಿಕ್ತು. ಅಂಡ್ ಅದು ಎಲ್ಲರಿಗೂ ಕೂಡ ಬೋರಿಂಗ್ ಅನಿಸ್ತು. ಅದಾದ್ಮೇಲೆ ಸೋಲೋ ಸಿಕೋವಾ ರೋಮನ್ ರೈನ್ಸ್ ಜೊತೆನೆ ಮತ್ತೊಮ್ಮೆ ಇನ್ವಾಲ್ವ್ ಆದ್ರು. ಆಗ ಮತ್ತೊಮ್ಮೆ ನಮ್ಮ ಕೋಡಿ ರೋಡ್ಸ್ ಅವರು ಹೈಪಿಗೆ ಬಂದ್ರು. ಸದ್ಯಕ್ಕೆ ಗೈಸ್ ಈಗ ಈ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೈನ್ ನೋಡೋದಾದ್ರೆ ನಾನು ಅದಕ್ಕೆ ಒಪ್ಕೊಂಡಿದ್ದಿಲ್ಲ. ಯಾಕಂದ್ರೆ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವರ ಜೊತೆ ಅದ್ಭುತವಾದ ಸ್ಟೋರಿ ಲೈನ್ ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಟೈಮ್ ಅಲ್ಲಿ ನಾನು ಡಿಸ್ಅಗ್ರಿ ಮಾಡ್ತೀನಿ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರ ಹೀಲ್ ಟರ್ನ್ ಆಗೋದಕ್ಕಿಂತ ಮುಂಚೆ ನಾನು ನಮ್ಮ ರೋಮನ್ ರೈನ್ಸ್ ಅವರ ಮಾತನ್ನ ಅಗ್ರಿ ಮಾಡ್ತೀನಿ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ಫ್ಯಾನ್ಸ್ ಗಳು ಸುಮ್ಮನೆ ಇರ್ತಾರ? ಅಫ್ಕೋರ್ಸ್ ಸುಮ್ಮನೆ ಇರೋದಿಲ್ಲ. ಅವರು ಕೂಡ ರೋಮನ್ ರೈನ್ಸ್ ಅವರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನೀನು ಶೋಗೆ ಅಪಿಯರೇ ಆಗೋದಿಲ್ಲ, ನೀನು ಕೋಡಿ ರೋಡ್ಸ್ ವರ್ಕ್ ಕೋರ್ಸ್ ಬಗ್ಗೆ ಈ ತರ ಹೇಗ್ ಮಾತಾಡೋದಕ್ಕೆ ಸಾಧ್ಯ? ಮೊದಲು ಶೋಗೆ ಅಪಿಯರ್ ಆಗೋದನ್ನ ಕಲಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರ ಫ್ಯಾನ್ಸ್ ಗಳು ಮಾತಾಡೋದಕ್ಕೆ ಶುರು ಮಾಡ್ಕೊಬಿಟ್ರು. ನೀವೇನಂತೀರಾ ಗೈಸ್ ನಮ್ಮ ರೋಮನ್ ರೈನ್ಸ್ ಅವರ ಈ ಒಂದು ಸ್ಟೇಟ್ಮೆಂಟ್ ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ.